ನಮ್ಮ ಭಾರತದಲ್ಲಿ ಪ್ರತಿದಿನ ಕೋಟ್ಯಾಂತರ ಜನರು ರೈಲಿನಲ್ಲಿ ಪ್ರಯಾಣ ಮಾಡಲು ಬಯಸುತ್ತಾರೆ. ದೂರದ ಊರಿಗೆ ಹೋಗಲು ಅಗ್ಗದ ಹಾಗೂ ಆರಾಮದಾಯಕವಾದ ಸಾರಿಗೆಯಲ್ಲಿ ರೈಲುಗಳು ಅಗ್ರಸ್ಥಾನದಲ್ಲಿವೆ. ಈ ಕಾರಣದಿಂದಲೇ ಜನರು ಲಾಂಗ್ ಅಥವಾ ಶಾರ್ಟ್ ಟ್ರಿಪ್ಗೆ ರೈಲನ್ನು ಆಶ್ರಯಿಸುತ್ತಾರೆ. ಆರಾಮದಾಯಕವಾದ ಪ್ರಯಾಣಕ್ಕಾಗಿ ಬಹುತೇಕರು ಆಯ್ಕೆ ಮಾಡಿಕೊಳ್ಳುವ ಸಾರಿಗೆ ಎಂದರೆ ಅದು ರೈಲು. ರೈಲಿನ ಪ್ರಯಾಣದ ಸಮಯದಲ್ಲಿ ಆಹ್ಲಾದಕರವೆನಿಸುವ ಅನುಭವವನ್ನು ಸವಿಯುತ್ತಾ ಪ್ರಯಾಣ ಮಾಡಬಹುದು. ಇನ್ನು ಎದೆಯ ಬಡಿತವನ್ನು ಏರಿಳಿತಗೊಳಿಸುವ ರೈಲಿನ ಪ್ರಯಾಣವನ್ನು ನೀವು ಎಂದಾದರೂ ಮಾಡಿದ್ದೀರಾ? ವಿಶ್ವದ ಕೆಲವು ರೈಲು ಹಳಿಗಳು ನಮ್ಮ ರೈಲಿನ ಪ್ರಯಾಣವನ್ನು ರೋಮಾಂಚಕಾರಿಯಾಗಿಸಿದರೆ, ಇನ್ನು ಕೆಲವು ಪ್ರಾಣಕ್ಕೆ ಕುತ್ತು ತಂದೊಡ್ಡಬಹುದು. ಮನುಷ್ಯನು ನಿರ್ಮಿಸಿದ ಕೆಲವು ರಚನೆಗಳು ನಿಜಕ್ಕೂ ದಿಗ್ಭ್ರಮೆಗೊಳಿಸಬಹುದು. ಇನ್ನು ವಾಸ್ತವವಾಗಿ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿ ಎನ್ನಲಾಗುವ ರೈಲ್ವೆ ಮಾರ್ಗಗಳಿವೆ ಎಂದರೆ ನೀವು ನಂಬಲೇಬೇಕು. ಪ್ರಯಾಣಿಕರು ಜೀವ ಕೈಯಲ್ಲಿ ಹಿಡಿದು ಪ್ರಯಾಣಿಸಬೇಕಾದ ಆ ರೈಲು ಮಾರ್ಗಗಳು ಯಾವುವು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ, ಭಾರತದ ಪಶ್ಚಿಮ ಬಂಗಾಳ. ಟಾಯ್ ಟ್ರೈನ್ ಎಂದು ಕರೆಯಲ್ಪಡುವ ಈ ಕಿರಿದಾದ ಗೇಜ್ ರೈಲ್ವೆಯು ಕಡಿದಾದ ಗುಡ್ಡಗಾಡು ಪ್ರದೇಶದ ಮೂಲಕ ತೀಕ್ಷ್ಣವಾದ ತಿರುವುಗಳು ಮತ್ತು ಎತ್ತರದ ಪ್ರದೇಶಗಳ ಮೂಲಕ ಸಾಗುತ್ತದೆ. ಮಳೆಗಾಲದಲ್ಲಿ ಅಪಾಯವು ಹೆಚ್ಚಾಗುತ್ತದೆ. ಇದು ಭೂಕುಸಿತಕ್ಕೆ ಕಾರಣವಾಗಬಹುದು. ಚೆನ್ನೈನಿಂದ ರಾಮೇಶ್ವರಂ. ನಮ್ಮ ಭಾರತವೂ ಕೂಡ ವಿಶ್ವದ ಅತ್ಯಂತ ಅಪಾಯಕಾರಿ ರೈಲ್ವೆ ಮಾರ್ಗವನ್ನು ಹೊಂದಿದೆ. ಅದು ಮತ್ಯಾವುದೂ ಅಲ್ಲ, ಚೆನ್ನೈನಿಂದ ರಾಮೇಶ್ವರಂಗೆ ಸಾಗುವ ಮಾರ್ಗವೇ ಆಗಿದೆ. ಪರಮ ಪವಿತ್ರವಾದ ರಾಮೇಶ್ವರಂಗೆ ಹೋಗಲು ಈ ರೈಲು ಮಾರ್ಗವನ್ನು ಸಮುದ್ರದ ಮೇಲೆ ನಿರ್ಮಿಸಲಾಗಿದೆ. ಇದು 2065 ಮೀಟರ್ ಸಮುದ್ರವನ್ನು ದಾಟುತ್ತದೆ. ಈ ರೋಮಾಂಚಕಾರಿ ಸೇತುವೆಯನ್ನು ಪಂಬನ್ ಸೇತುವೆ ಎಂದು ಕೂಡ ಕರೆಯುತ್ತಾರೆ. ಸಾಹಸಮಯ ರೈಲ್ವೆ ಮಾರ್ಗದ ಮೂಲಕ ಪ್ರಯಾಣ ಮಾಡಲು ನೀವು ಬಯಸಿದರೆ ಒಮ್ಮೆ ರಾಮೇಶ್ವರಂಗೆ ಪ್ರಯಾಣ ಬೆಳೆಸಿ. ಸಮುದ್ರದ ನೀರಿನ ಮಟ್ಟ ಹೆಚ್ಚಾದ ಸಮಯದಲ್ಲಿ ಮತ್ತಷ್ಟು ಅಪಾಯಕಾರಿಯಾಗಿ ಮಾರ್ಪಾಟಾಗುತ್ತದೆ. ಆದಾಗ್ಯೂ ಭಾರತೀಯ ಇಂಜಿನಿಯರ್ಗಳ ಅದ್ಭುತಕ್ಕೆ ಇದು ಅತ್ಯುತ್ತಮ ನಿದರ್ಶನವಾಗಿದೆ. ಡೆವಿಲ್ಸ್ ನೋಸ್ ರೈಲು ಮಾರ್ಗ, ಈಕ್ವೆಡಾರ್. ಈಕ್ವೆಡಾರ್ನಲ್ಲಿ ಕೂಡ ಪ್ರಪಂಚದ ಅತ್ಯಂತ ಅಪಾಯಕಾರಿ ಎಂದು ಹೇಳಲಾಗುವ ರೈಲು ಮಾರ್ಗವಿದೆ. ಇದು ಈಕ್ವೆಡಾರ್ನಲ್ಲಿ 12 ಕಿಮಿ ಉದ್ದದ ವಿಸ್ತರಣೆಯಾಗಿದ್ದು, ದೇಶದ ಅತ್ಯಂತ ಪ್ರಭಾವಶಾಲಿ ರೈಲು ಮಾರ್ಗ ಮಾದರಿ ಎಂದು ಕರೆಯಲಾಗುತ್ತದೆ. ಡೆವಿಲ್ಸ್ ನೋಸ್ ರೈಲು ಮಾರ್ಗವನ್ನು ನರಿಚ್ ಡೆಲ್ ಡಯಾಬ್ಲೋ ಎಂದು ಸಹ ಕರೆಯುತ್ತಾರೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 9000 ಅಡಿ ಎತ್ತರದಲ್ಲಿದೆ. ವಿಶ್ವದ ಅತ್ಯಂತ ಭಯಾನಕ ರೈಲು ಸವಾರಿಗಳಲ್ಲಿ ಒಂದಾಗಿದೆ. ಎದೆ ಝಲ್ ಅನ್ನಿಸುವ ಆಳವು ನೋಡುಗರನ್ನು ತಲೆ ತಿರುಗುವಂತೆ ಮಾಡುತ್ತದೆ. ವೈಟ್ ಪಾಸ್ ಮತ್ತು ಯುಕಾನ್ ಮಾರ್ಗ, ಅಲಾಸ್ಕಾ. ಈ ವೈಟ್ ಪಾಸ್ ಮತ್ತು ಯುಕಾನ್ ಮಾರ್ಗವು ಯುಕಾನ್ಗೆ ಸಂಪರ್ಕ ಕಲ್ಪಿಸುವ ಮಾರ್ಗವಾಗಿದೆ. ಇದು ವಿಶ್ವದ ಅತ್ಯಂತ ಅಪಾಯಕಾರಿ ರೈಲ್ವೆ ಮಾರ್ಗವಾಗಿದೆ. ರೈಲು ಚಲಿಸುವಾಗ ಬಂಡೆಗಳಿಗೆ ಅಂಟಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಅಲಾಸ್ಕಾದ ಸ್ಕಾಗ್ವೆ ಬಂದರನ್ನು ಯುಕಾನ್ ರಾಜಧಾನಿ ವೈಟ್ ಹಾರ್ಸ್ನೊಂದಿಗೆ ಸಂಪರ್ಕಿಸುತ್ತದೆ. ಪ್ರಯಾಣದ ಸಮಯದಲ್ಲಿ ಹಿಮದಿಂದ ಕೂಡಿದ ಬೆಟ್ಟಗಳು ನಿಮ್ಮನ್ನು ಮಂತ್ರಮುಗ್ಧಗೊಳಿಸಬಹುದು. ಟ್ರೆನೆ ಲಾಸ್ ನೂಬ್ಸ್, ಅರ್ಜೆಂಟೀನಾ. ಈ ರೈಲು ಮಾರ್ಗವು ಅರ್ಜೆಂಟೀನಾದ ಸಾಲ್ಟಾವನ್ನು ಚಿಲಿಯ ಪೊಲ್ವೊರಿಲ್ಲೊಗೆ ಸಂಪರ್ಕಿಸುತ್ತದೆ. ಸುಮಾರು 27 ವರ್ಷಗಳ ಅವಧಿ ನಿರ್ಮಾಣಕ್ಕೆ ತೆಗೆದುಕೊಂಡಿದೆ. ಇದು 217 ಕಿಮಿ ಉದ್ದದ ಮಾರ್ಗವನ್ನು ಹೊಂದಿದ್ದು, ಸಮುದ್ರ ಮಟ್ಟದಿಂದ 4200 ಮೀ ಎತ್ತರದಲ್ಲಿದೆ. ರೈಲು 29 ಸೇತುವೆಗಳು ಮತ್ತು 21 ಸುರಂಗಗಳ ಮೂಲಕ ಹಾದು ಹೋಗುತ್ತದೆ. ಅಲ್ಲದೆ ಗಮ್ಯಸ್ಥಾನಕ್ಕೆ ತಲುಪಲು 16 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ.
ಅಸೋ ಮಿನಾಮಿ ಮಾರ್ಗ, ಜಪಾನ್. ಜಪಾನ್ ದೇಶದ ಅಸೋ ಮಿನಾಮಿ ಮಾರ್ಗವು ಕೂಡ ವಿಶ್ವದ ಅತ್ಯಂತ ಅಪಾಯಕಾರಿ ರೈಲ್ವೆ ಮಾರ್ಗಗಳಲ್ಲಿ ಒಂದಾಗಿದೆ. ಈ ಮಾರ್ಗವು ಸಕ್ರಿಯ ಜ್ವಾಲಾಮುಖಿ ಪ್ರದೇಶವಾಗಿದ್ದು, ಯಾವ ಸಮಯದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಳ್ಳಬಹುದು ಎಂಬುದು ರೈಲಿನ ಸವಾರರಿಗೆ ತಿಳಿದಿಲ್ಲ. ಹತ್ತಿರದ ಕಾಡುಗಳಲ್ಲಿ ಲಾವಾ ಉರಿಯುತ್ತಿರುವ ಭಯಾನಕ ದೃಶ್ಯಗಳನ್ನು ನೋಡಬಹುದು. ಇದು ಅಸೋ ಪರ್ವತದ ಕುಮಾಮೋಟೋ ಪ್ರದೇಶದ ಮೂಲಕ ಹಾದು ಹೋಗುತ್ತದೆ. ಅಲ್ಲದೆ ರೈಲುಗಳು ಈ ಮಾರ್ಗದಲ್ಲಿ ಸುಮಾರು 300 ಅಡಿ ಎತ್ತರದಿಂದ ಇಳಿಜಾರನ್ನು ತೆಗೆದುಕೊಳ್ಳುತ್ತದೆ. ಕುರಂದ ಸಿನಿಕ್ ರೈಲ್ವೆ, ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ದೇಶದ ಕ್ವೀನ್ಸ್ಲ್ಯಾಂಡ್ನಲ್ಲಿರುವ ಈ ಕೈರ್ನ್ಸ್ ಮತ್ತು ಕುರಾಂಡಾವನ್ನು ಸಂಪರ್ಕಿಸುವ ರೈಲು ಕೂಡ ಪ್ರಪಂಚದ ಅತ್ಯಂತ ಭಯಾನಕ ರೈಲು ಮಾರ್ಗ ಎಂದು ಪರಿಗಣಿಸಲ್ಪಟ್ಟಿದೆ. ಇದು 34 ಕಿ.ಮೀ ಉದ್ದದ ರೈಲು ಮಾರ್ಗವಾಗಿದ್ದು, ಮಾರ್ಗದಲ್ಲಿ 15 ಸುರಂಗಗಳು, 93 ಚೂಪಾದ ಮೂಲೆಗಳು ಮತ್ತು 40ಕ್ಕೂ ಹೆಚ್ಚು ಸೇತುವೆಗಳನ್ನು ಹಾದು ಹೋಗುತ್ತದೆ. ಡೆತ್ ರೈಲ್ವೆ, ಥೈಲ್ಯಾಂಡ್. ಥೈಲ್ಯಾಂಡ್ನ ಡೆತ್ ರೈಲ್ವೆಯನ್ನು ಬರ್ಮಾ ರೈಲು ಮಾರ್ಗ್, ಸಿಯಾಮ್ ಬರ್ಮಾ ರೈಲ್ವೆ ಮಾರ್ಗ ಎಂಬ ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಇದು ಥೈಲ್ಯಾಂಡ್ನ ಬಾನ್ಪಾಂಗ್ ಮತ್ತು ಬರ್ಮಾದ ಥಾನ್ ಬಿಜಯತ್ ನಡುವೆ ಸುಮಾರು 451 ಕಿ.ಮೀ ರೈಲು ಮಾರ್ಗವಾಗಿದೆ. ಈ ಮಾರ್ಗವು ಕೆಲವು ಅಪಾಯಕಾರಿ ಕಾಡುಗಳ ಮೂಲಕ ಹಾದು ಹೋಗುತ್ತದೆ. ಎರಡನೆಯ ಮಹಾಯುದ್ಧದಲ್ಲಿ ಜಪಾನ್ನ ಆಳ್ವಿಕೆಯ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡ ನಂತರ ಈ ಟ್ರ್ಯಾಕ್ಗೆ ಈ ಹೆಸರು ಇಡಲಾಗಿದೆ. ಜಕಾರ್ತಾ ಬಂಡುಂಗ್, ಇಂಡೋನೇಷ್ಯಾ. ಈ ರೈಲು ಮಾರ್ಗವು ಅತ್ಯಂತ ಸುಂದರವಾದ ರೈಲು ಅನುಭವಗಳನ್ನು ನೀಡುತ್ತದೆ. ಇದು ಜಕಾರ್ತಾ ಮತ್ತು ಇಂಡೋನೇಷ್ಯಾದ ಬಂಡಂಗ್ ನಡುವೆ ಚಲಿಸುತ್ತದೆ ಮತ್ತು ಪ್ರಯಾಣವನ್ನು ಪೂರ್ಣಗೊಳಿಸಲು 3 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಸಿಕೊರುಟುಕ್ ಪೈಲಾನ್ ಟ್ರೆಸಲ್ ಸೇತುವೆಯ ಮೇಲೆ ಈ ರೀತಿಯ ಕಣಿವೆಯ ಮೇಲೆ ರೈಲು ಓಡಿದಾಗ ನಿಜವಾದ ಸಾಹಸ ಮತ್ತು ಭಯಾನಕ ಅನುಭವವು ಪ್ರಾರಂಭವಾಗುತ್ತದೆ. ರೈಲು ಹಳಿಯ ಕೆಳಗಿರುವ ಆಳವಾದ ವಲಯದ ಕಣಿವೆಯನ್ನು ನೋಡಿದ ನಂತರ ಅನೇಕ ಜನರು ಭಯಪಡುತ್ತಾರೆ.